ಒಂದೇ ನಿಮಿಷಕ್ಕೆ ಇಷ್ಟೊಂದು ಬಿಸಿಲಿದೆ, ಆದರೂ ಕೂಡ ಮಳೆ ಬಂದ್ಬಿಡ್ತು. ಅದಕ್ಕೋಸ್ಕರ ನಾನು ಇವಾಗ ಒಂದು ಚೈನಾ ಟೆಂಪಲ್ ಬಂದಿದ್ದೀನಿ. ಚೈನಾ ಇಲ್ಲಿ ನೋಡಿ, ಇದೇ ಚೈನಾ ಟೆಂಪಲ್ಲು. ಸೊ ಮಳೆ ಬರ್ತಾ ಇದೆ, ಈಗ ಇಲ್ಲೆಲ್ಲ ಮಳೆ ಬರ್ತಾ ಇದೆ. ಸೊ ಚೈನಾ ಟೆಂಪಲ್ ಒಳಗಡೆ ನಾನು ಬಂದಿದ್ದೀನಿ. ಚೈನಾ ಟೆಂಪಲಲ್ಲಿ ಹೇಗಿರುತ್ತೆ ಟೆಂಪಲ್ಲು, ಮತ್ತು ಅಲ್ಲಿ ನಮ್ಮ ದೇಶದಲ್ಲಿ ಹೆಂಗೆ ಪೂಜೆ ಮಾಡ್ತಾರೆ, ಅವ್ರ ದೇಶದಲ್ಲಿ ಹೆಂಗೆ ಪೂಜೆ ಮಾಡ್ತಾರೆ, ಅವ್ರ ದೇಶದ ಕಲ್ಚರ್ ಏನು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಅವರು ಜ್ಯೂಸು, ನಾವು ಮನೆಯಲ್ಲಿ ಯಾರಿಗಾದ್ರೂ ಇದಿರ್ತೀವಿ ನೋಡಿ, ಅಂದರೆ ನೈವೇದ್ಯ ಮಾಡೋದಕ್ಕೆ ಇರ್ತೀವಲ್ಲ, ಆ ಥರ ಜ್ಯೂಸು, ಫ್ರೂಟ್ಸು ಅವೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಇದು ಆಚೆಲಿರೋ ದೇವರುಗಳು, ಅಂದರೆ ದೇವಸ್ಥಾನದ ಮುಂದೆಗಡೆ ಇದೆಯಲ್ಲ, ಗರುಡಗಮ್ಮ ಅಂತ ಹೇಳ್ತೀವಲ್ಲ ನಮ್ಮ ದೇಶದಲ್ಲಿ, ಆ ಥರ ಇರೋದು ಅದ್ರ ಹೊರಗಡೆ ಇದೆಯಲ್ಲ, ನಾವು ದೀಪ ಹಚ್ಚಿದ್ದೀವಲ್ಲ ಆ ಥರ. ಈಗ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ಅಲ್ಲಿ. ಇದೇ ದೇವಸ್ಥಾನ. ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿಕೊಂಡು ದೀಪ ಹತ್ತಿಸ್ತಾರೆ, ಮತ್ತು ಗಂಧದ ಕಡ್ಡಿ ಹತ್ತಿಸ್ತಾರೆ, ಮತ್ತು ಏನಾದರೂ ನೆನೆಸ್ಕೊಂಡಿರೋದಾಗಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಗಂಧದ ಕಡ್ಡಿಗಳು ಹತ್ತಿಸ್ತಾರೆ. ಇದು ಕೂಡ ತುಪ್ಪದ ದೀಪ ಹತ್ತಿದ್ದಾರೆ ನೋಡಿ. ಇದೇ ದೇವರು. ದೇವರು, ಆ ದೇವರು ಆದ್ಮೇಲೆ ಇಲ್ಲೊಂದು ದೇವರಿದೆ. ಆ ದೇವ್ರುಗಳು ಯೂಸ್ ಮಾಡ್ತಾ ಇದ್ರಲ್ಲ, ಆ ಕತ್ತಿಗಳು ಮತ್ತೆ ಅವ್ರ ಸಾಮಾನುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಮ್ಮ ಕಲ್ಚರ್ ಹೇಗಿದೆಯೋ ಚೀನಾದವರು ಕೂಡ ಅದೇ ತರ ಡಿಫ್ರೆಂಟ್ ಕಲ್ಚರ್ನ ನಂಬ್ತಾರೆ. ಮತ್ತೆ ಇದೇ ಮೇನ್ ದೇವರು. ಕಲ್ಲುಗಳು ಎಲ್ಲ ಇಟ್ಟಿದ್ದಾರೆ. ಮತ್ತೆ ನಾವು ಸೈಡಲ್ಲಿ ಇಟ್ಟಿರ್ತೀವಲ್ಲ ಹೆಣ್ಣು ದೇವ್ರ ಥರ, ಹೆಣ್ಣು ದೇವರು ಮತ್ತೆ ಗಣಪತಿ, ಸುಬ್ರಹ್ಮಣ್ಯ ಥರ, ಆ ಥರ ದೇವರಿದು. ಮತ್ತೆ ನಾವು ಅಂತ್ರ ಕಟ್ಟಿಸ್ಕೊಂತೀವಿ, ಮತ್ತೆ ಅದು ಒಂದು ತಾಮ್ರದಲ್ಲಿರೋದೆಲ್ಲ ಕೊಡ್ತೀವಲ್ವಾ, ಆ ಥರ ಅವರು ಇದು ಚೀಟಿಗಳ ಮೇಲೆ ಬರೀತಾರೆ. ಈ ಚೀಟಿಗಳ ಮೇಲೆ ಅಂದರೆ ಅವರು ಏನಾದರೂ ಅವ್ರು ಏನೇನು ನೆನೆಸ್ಕೊಂಡಿದ್ದಾರೆ, ಏನಾಗಬೇಕು ಅಂತ ಅಂದ್ಬಿಟ್ಟು ಈ ಥರ ಚೀಟಿಗಳ ಮೇಲೆ ಬರ್ದು, ಸೊ ಆ ಚೀಟಿಗಳನ್ನ ಇನ್ಯಾರಾದರೂ ಬೇಕು ಅಂದರೆ ತಗೊಂಡು ಪೂಜೆ ಮಾಡಿ
ಆಚೆ ತಗೊಂಡೋಗಿ ಸುಡ್ತಾರೆ. ಇರಿ ಅವ್ರಿಗೆ ಯಾವ್ಯಾವ ಚೀಟಿಗಳು ಹೇಗೆ ಬೇಕು ಅಂತ ಅಂದ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಚೀಟಿ ಅಂತ ಬರೆದಿಲ್ಲ ನೋಡಿ. ನೋಡಿ ಈ ಚೀಟಿಗಳನ್ನ ಇಲ್ಲಿ ಬರೆದಿಟ್ಟಿದ್ದಾರೆ. ನೋಡಿ ಅಲ್ಲಿ ತಗೊಂಡಿದ್ದಾರೆ. ಪೂಜೆ ಮಾಡ್ಕೊತಾರೆ ಅಲ್ಲಿ ಕೇಳ್ಬಿಟ್ಟು, ದೇವ್ರ ಹತ್ರ ಕೇಳಿ ಇಲ್ಲಿ ಇಟ್ಟಿರೋದನ್ನ ಒಂದು ತಟ್ಟೆಯಲ್ಲಿ ನಾವು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಎಲ್ಲ ಇಚ್ಕೊಳ್ತೀವಲ್ಲ ಆ ಥರ ಇವರು ದೇವಸ್ಥಾನದಲ್ಲಿ ಇದು ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ದೇವ್ರ ಹತ್ರ ಎಲ್ಲ ಕೇಳಿ ಪೂಜೆ ಮಾಡಿಕೊಂಡು ನೋಡಿ ಅವರು ಅಲ್ಲಿ ದೇವರಲ್ಲಿ ಕೇಳ್ಕೊತಾರೆ, ಪೂಜೆ ಮಾಡ್ಕೊತಾರೆ. ಹಿಂಗೆಲ್ಲ ಆದ್ಮೇಲೆ ಹೊರಗಡೆ ತಗೊಂಡೋಗಿ ಸುಡ್ತಾರೆ. ತೋರಿಸ್ತೀನಿ ಬನ್ನಿ ಎಲ್ಲಿ ತಗೊಂಡೋಗಿ ಸುಡ್ತಾರೆ ಅಂತ. ಅವ್ರು ಬೇಡ್ಕೊಡೋದೆಲ್ಲ ಆಗಲಿ ಅಂದ್ಬಿಟ್ಟು ನಾವು ಗಂಧದ ಕಡ್ಡಿ ಹಚ್ಚಿಸ್ತೀವಲ್ಲ ಆ ಥರ. ನೋಡಿ ಅದು ಮಂತ್ರಗಳಿಂದ ಬರೆದ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿ ದೇವರಲ್ಲಿ ಕೇಳಿಕೊಂಡು ಇಲ್ಲಿ ಬಂದು ಸುಡ್ತಾರೆ. ಅವ್ರು ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ. ನಾವು ಏನಾದರೂ ಅರ್ಕೆ ಕಟ್ಕೊಂಡ್ರೆ ಮಾಡ್ತೀವಲ್ಲ ಆ ಥರ ಇವರು ಕೂಡ ಚೈನಾದವರು ಈ ಥರ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾವ ಥರ ಇರುತ್ತೆ, ಬೇರೆ ದೇಶದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ದೇವರುಗಳು, ದೇವಸ್ಥಾನಗಳು ಮತ್ತು ಅವ್ರ ನಂಬಿಕೆ ಆಚರಣೆಗಳೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.